ಗುರುದೇವ್, ಧನಸ್ಸು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಅಕ್ಟೋಬರ್ ಮಾಸದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥದ್ದಿರುತ್ತೆ. ಅಕ್ಟೋಬರ್ ಮಾಸ ಬಹಳಷ್ಟು ವಿಶೇಷವಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ಒಂದು ಅಡಿಪಾಯ ಆಗ್ತಕ್ಕಂಥ ಮಾಸ ಅಂತ ಹೇಳ್ತೇನೆ. ಈ ಮಾಸದಲ್ಲಿ ನೀವು ಯಾವ್ಯಾವ ನಿರ್ಧಾರ ತಗೋಬೇಕು, ಹೇಗೆ ತಗೋಬೇಕು, ಈ ರೀತಿಯಾಗಿರ್ತಕ್ಕಂತಹ ಕನ್ಫ್ಯೂಷನ್ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಪರಿಪೂರ್ಣವಾಗಿ ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಧನಸ್ಸು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಸಾಕಷ್ಟು ಬಾರಿ ಈ ವಿಚಾರವನ್ನು ನಾನು ಹೇಳಿದ್ದೇನೆ. ಧನಸ್ಸು ರಾಶಿ ಅಂದರೆ ಕಾಲಿಗೆ ಚಕ್ರ ಕಟ್ಕೊಂಡು ಬೆಳಗಿಂದ ಸಂಜೆವರೆಗೂ ಕೂಡ ನಿರಾಯಾಸವಾಗಿ ದುಡಿತಕ್ಕಂಥವರು ಅಂತ ಹೇಳಿ ಆ ಮಾತಿಗೆ ಪುಷ್ಟಿ ಕೊಡ್ತಕ್ಕಂತಹ ವಿಚಾರವಾಗಿ ಸ್ವಾತಂತ್ರ್ಯವನ್ನು ಕೂಡ ಬಯಸ್ತಕ್ಕಂಥವರು ಈ ಧನಸ್ಸು ರಾಶಿಯವರಾಗಿರ್ತಾರೆ. ಯಾವುದೂ ಕೂಡ ನಿಮ್ಮನ್ನು ಯಾವುದೇ ಬಂಧನದಲ್ಲಿ ಇಟ್ಟರೆ ಅಥವಾ ನಿಮಗೆ ಅಡೆತಡೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಷ್ಟಪಡೋದಿಲ್ಲ. ಹಾಗೆ ನಿಮ್ಮ ಹೃದಯ ಚಿನ್ನದಂತೆ ಶುದ್ಧವಾಗಿರ್ತಕ್ಕಂಥದ್ದು, ಮಾತು ಕೂಡ ನೇರವಾಗಿ ಆಡ್ತೀರಿ, ಹರಿತವಾದಂತಹ ಮಾತು ನಿಮ್ಮದಾಗಿರುತ್ತೆ. ಹಾಗೆ ನೀವು ಜ್ಞಾನದ ಭಂಡಾರ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಪ್ರತಿಯ ವಿಷಯದಲ್ಲೂ ಕೂಡ ಮೂಲ ತತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಆಸೆ ಆಕಾಂಕ್ಷೆಗಳನ್ನು ಇಡ್ತಾರೆ. ಅಂದರೆ ಡೆಪ್ತ್ ಅನಾಲಿಸಿಸ್, ಎಲ್ಲಿಯ ಮೂಲದಿಂದ ಸಮಸ್ಯೆ ಬರ್ತಾ ಇದೆ ಅಂತಕ್ಕಂಥದ್ದು, ಯಾವ ವಿಚಾರ ನಡೀತಾ ಇದೆ ಅಂತಕ್ಕಂಥದ್ದು, ಅದರ ಮೂಲ ಏನು ಅಂತಕ್ಕಂಥದ್ದು ತಿಳಿಯುವಂತಹ ವಿಚಾರದಲ್ಲಿ ನೀವು ಯಾವಾಗಲೂ ಕೂಡ ಮುಂದೆ ಇರ್ತೀರಿ. ಹಾಗೆ ಒಂದು ಆಶಾವಾದವನ್ನು ಕೂಡ ಇಟ್ಕೊಂಡಿರ್ತೀರಿ. ಹಾಗೆ ಹೊಸ ಸ್ಥಳಗಳು, ಹೊಸ ಅನುಭವಗಳು ಕೂಡ ನಿಮ್ಮನ್ನು ಆಕರ್ಷಣ ಮಾಡ್ತದೆ. ಸಾಹಸ ಅಂತಕ್ಕಂಥದ್ದು ಭಾಳ ಇಷ್ಟಪಡುವಂಥವ್ರು ಧನಸ್ಸು ರಾಶಿಯವರು. ಹಾಗೆ ಸತ್ಯದ ಅನ್ವೇಷಣಕರು ಅಂತ ಹೇಳ್ತೇನೆ. ಸತ್ಯವನ್ನು ಹುಡುಕ್ತಾ ಹೋಗುವಂಥವರು ಈ ಧನಸ್ಸು ರಾಶಿಯವರಾಗಿರ್ತಾರೆ. ಸುಳ್ಳು ಮತ್ತು ಮೋಸಗಳಿಗೆ ತಕ್ಷಣವೇ ಒಂದು ಪ್ರತೀಕಾರ ಅಥವಾ ಅದಕ್ಕೆ ಒಂದು ಎಕ್ಸಾಕ್ಟ್ ಆಗಿ ಮೂಮೆಂಟ್ಗೆ ಏನೋ ಸುಳ್ಳು ಹೇಳ್ತಾ ಇದ್ದಂದರೆ ಅದಕ್ಕೆ ನೇರವಾಗಿ ಮಾತಾಡ್ತಕ್ಕಂಥವ್ರು ಕೆಲವರಾದರೆ, ಇನ್ನೂ ಕೆಲವರು ಆ ಸುಳ್ಳು ಅವರು ಹೇಳ್ತಾ ಇತ್ತು ಅಂದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆಗ ಒಂದು ಬಾಣವನ್ನು ಹೊಡಿತವಂಥವರು ಖಂಡಿತವಾಗ್ಲೂ ಕೂಡ ಈ ಧನಸ್ಸು ರಾಶಿಯವರಾಗಿರ್ತಾರೆ. ನೀವು ಉದಾರ ಹೃದಯಗಳಾಗಿರ್ತೀರಿ. ಅದೇ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ನಿಮ್ಮ ಉದಾರತೆಯನ್ನು ಜನ ಮಿಸ್ಯೂಸ್ ಮಾಡ್ಕೊತಾರೆ. ಜನರಿಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಮುಂದೆ ಇರ್ತೀರಿ, ಸಿದ್ಧರಾಗಿರ್ತೀರಿ. ಆದರೆ ಈ ವಿಚಾರದಲ್ಲಿ ಬೇರೆಯವರು ನಿಮ್ಮನ್ನು ದುರುಪಯೋಗ ಮಾಡ್ತಾರೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಕೂಡ ಅದ್ಭುತ. ನೀವು ಕಷ್ಟಕರ ಪರಿಸ್ಥಿತಿಯನ್ನು ಕೂಡ ತುಂಬ ಸುಲಭವಾಗಿ, ತುಂಬ ತೀಕ್ಷ್ಣವಾಗಿ, ಎಲ್ಲ ರೀತಿಯಲ್ಲೂ ಕೂಡ ನೀವು ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀರಿ. ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ ಅಥವಾ ತೀಕ್ಷ್ಣವಾಗಿ ಆದರೂ ಕೂಡ ಘಟನೆಯನ್ನು ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡು, ಒಂದು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಡಿಲಗೊಳಿಸ್ತಕ್ಕಂಥ ವಿಚಾರ ನಿಮ್ಮಲ್ಲಿರುತ್ತೆ. ಹಾಗೆ ನಿಮ್ಮ ವ್ಯಕ್ತಿತ್ವ ಒಂದು ಜ್ವಾಲೆ ಇದ್ದಂತೆ. ಹಾಗೆ ನಿಮ್ಮ ಸುತ್ತಮುತ್ತಲಿನವರನ್ನು ಯಾವಾಗಲೂ ಕೂಡ ಪ್ರೋತ್ಸಾಹಿಸ್ತೀರಿ, ಪ್ರೇರೇಪಿಸ್ತಾ ಇರ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಅವರಿಂದ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ತೀರಿ. ಈ ಒಂದು ಧನಸ್ಸು ರಾಶಿಯ ಯಶಸ್ಸಿನ ಬಗ್ಗೆ ಒಂದು ಹೇಳಬೇಕಾದ್ರೆ, ನಿಮಗೆ ಒಂದು ದೀರ್ಘ ಪ್ರಯಾಣ, ದಾರಿಯಲ್ಲಿ ಬರುವ ಅನಿರೀಕ್ಷಿತ ತಿರುವುಗಳು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ಗುಣಲಕ್ಷಣ ಈ ಧನಸ್ಸು ರಾಶಿಯಲ್ಲಿರ್ತಕ್ಕಂಥದ್ದು. ಹಾಗೆ ಆಗಲೇ ಹೇಳ್ದಂಗೆ ನಿಮ್ಮ ಆಶಾವಾದವೇ ಒಂದು ರಕ್ಷಣಾ ಕವಚವಾಗಿ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ನಿಮ್ಮ ಭವಿಷ್ಯ ಬಗ್ಗೆ ಅಥವಾ ಕನಸುಗಳು ಬಹಳ ಸೃಜನಶೀಲತವಾಗಿರತಕ್ಕಂಥದ್ದು. ನಿರ್ದಿಷ್ಟ ಯೋಜನೆಯನ್ನು ರೂಪಿಸಿ ಅದನ್ನು ಅನ್ವೇಷಿಸಿ ಅದನ್ನು ಸರಿಯ ದಾರಿಯಲ್ಲಿ ನಡೆಸ್ತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ ಬಹಳ ಇಷ್ಟ ಆಗ್ತಕ್ಕಂಥದ್ದು. ನೀವು ಜ್ಞಾನವನ್ನು ಆರಾಧಿಸ್ತೀರಿ. ಹಾಗೆ ಆ ಜ್ಞಾನವನ್ನು ಸಮರ್ಥವಾಗಿ ಬೆಳೆಸ್ಕೊಳ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ಅಲ್ಪ ಜ್ಞಾನದಿಂದಾಗಿ ದೊಡ್ಡ ಮಟ್ಟಿಗಿನ ಯಶಸ್ಸು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಒಂದು ಅಕ್ಟೋಬರ್ ಮಾಸದಲ್ಲಿ ನೀವು ಹೊಸ ಸಾಹಸಗಳಿಗೆ ಸಿದ್ಧರಾಗಿರಬೇಕಾಗತ್ತೆ. ನಿಮ್ಮ ವ್ಯವಹಾರ ಸಾಮ್ರಾಜ್ಯಕ್ಕೆ ಹೊಸ ದಿಗಂತಗಳು ಕಂಡುಬರಬಹುದು. ಹಾಗೆ ನೀವು ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರವೂ ಕೂಡ ಅಪಾಯ ಅಥವಾ ಯಾವ ಅಪಾಯ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆನಂತರದಲ್ಲಿ ನಿಮಗೆ ನಿರ್ಧಾರವನ್ನು ತಗೋಬೇಕಾಗತ್ತೆ. ಯಾಕಂದರೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಲಾಭ ಬರುತ್ತೋ ಬರಲ್ವೋ ಅಂತ ಹೇಳಿ ಸರಿಯಾದ ರೀತಿಯಾದಂತಹ ಒಂದು ಅನಾಲಿಸಿಸನ್ನು ನೀವು ಮಾಡ್ಕೋಬೇಕಾಗತ್ತೆ. ಹಾಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಮಾಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಜನರನ್ನು ಸೇರಿಸಿಕೊಳ್ಳತಕ್ಕಂತಹ ಮಾಸ ಇದು ಸರಿಯಾದ ಸಮಯ ಅಂತ ಹೇಳ್ತೇನೆ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕತ್ತಲೆಯಿಂದ ಬೆಳಕಿನೆಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಬುದ್ಧಿವಂತಿಕೆ ಇದ್ದಾಗ ಕತ್ತಲಿನಿಂದ ಬೆಳಕಿನೆಡೆ ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ತಿಳಿದಿರತಕ್ಕಂಥ ವಿಚಾರನೆ. ಹಾಗೆ ಈ ಮಾಸದಲ್ಲಿ ಹೊಸ ವ್ಯಾಪಾರ ನೀವೇನಾದರೂ ಪ್ರಾರಂಭ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ. ನಿಮ್ಮ ಪ್ರತಿಸ್ಪರ್ಧಿಯನ್ನು ಎದುರಿಸೋದಕ್ಕೆ ಸಮರ್ಥವಾಗಿ
ಬೇರೆಯವರನ್ನು ಎದುರಿಸಲಿಕ್ಕೆ ಈ ಮಾಸ ಸರಿಯಾದ ರೀತಿಯಲ್ಲಿರ್ತಕ್ಕಂಥದ್ದು. ಯಾಕಂದರೆ ನಿಮ್ಮ ಒಂದು ರಾಶಿಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಈ ಅಕ್ಟೋಬರ್ ಮಾಸ ನಿಮ್ಮನ್ನು ಕೈಗೆ ಹಿಡಿದ ಕನ್ನಡಿ ಥರ ನಿಮಗೆ ಎಲ್ಲ ರೀತಿಯಲ್ಲೂ ಏನು ಬೇರೆಯವರ ಅವಶ್ಯಕತೆ ಇಲ್ಲದೆ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂತಹ ಶಕ್ತಿ ಕೂಡ ನಿಮಗೆ ಈ ಮಾಸದಲ್ಲಿರ್ತಕ್ಕಂಥದ್ದು. ಈ ಮಾಸದಲ್ಲಿ ನಟ ನಟಿಯರಿಗೆ ಇರ್ತಕ್ಕಂಥ ವಿಚಾರಗಳನ್ನು ನೋಡೋದಾದರೆ, ಒಂದು ಮಹಾಯಾನದಲ್ಲಿ ಹೊಸ ಅವಕಾಶಗಳು ಬರ್ಬೋದು. ಅಂದರೆ ಹೊಸ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಯಾವುದೋ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ದಾರಿ ನಿಮ್ಮನ್ನು ಕಂಡುಕೊಂಡ್ಬರ್ಬೋದು. ಹಾಗೆ ನೀವು ಎಷ್ಟಾಗುತ್ತೋ ಅಷ್ಟು ಹಾನೆಸ್ಟ್ ಆಗಿ ಇರಲಿಕ್ಕೆ ಪ್ರಯತ್ನವನ್ನು ಈ ಮಾಸದಲ್ಲಿ ಪಡಬೇಕು. ನಿಮ್ಮ ಹಾನೆಸ್ಟಿಗೆ ತಕ್ಕಂತಹ ಪ್ರತಿಫಲ ಕೂಡ ಈ ಮಾಸದಲ್ಲಿ ನಿಮಗೆ ಸಿಗುತ್ತೆ. ಈ ತಿಂಗಳು ನಿಮ್ಮ ಪ್ರತಿಭೆಗೆ ಒಂದು ಮನ್ನಣೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಸಾಹಸಿಕ ಗುಣ ನಿಮ್ಮಲ್ಲಿ ಒಂದು ಹುಟ್ಟತಾನೆ ಬಂದಿರುತ್ತೆ. ಅದಕ್ಕೆ ಒಂದು ಹೊಸ ತಿರುವು ಕೂಡ ಈ ಮಾಸದಲ್ಲಿ ಸಿಗ್ತಕ್ಕಂಥದ್ದು. ಪ್ರತಿ ಗುರುವಾರದ ದಿವಸ ದೇವಸ್ಥಾನಕ್ಕೆ ಹೋಗಿ, ರಾಯರ ದೇವಸ್ಥಾನ ಅಥವಾ ಸಾಯಿಬಾಬಾ, ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಯಾವುದೇ ಗುರುವಿನ ಆರಾಧನೆ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಮಾಸ ನಿಮಗೆ ನಟ ನಟಿಯರಿಗೆ ಲಾಭ ಆಗುತ್ತೆ. ಆರೋಗ್ಯದ ವಿಚಾರವಾಗಿ ನೋಡೋದಾಯ್ತು ಅಂದರೆ, ನಿಮ್ಮ ಸಾಹಸಿ ಸ್ವಭಾವ ನಿಮ್ಮ ಆರೋಗ್ಯಕ್ಕೆ ಒಂದು ಅಗ್ನಿ ಪರೀಕ್ಷೆಯನ್ನು ತಂದಿಡಬಹುದು. ಅದನ್ನು ಸರಿಯಾಗಿ ನಿಭಾಯಿಸಿ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಧನುಸು ರಾಶಿಯಲ್ಲಿ ಸ್ವಲ್ಪ ಕಾಣ್ತಕ್ಕಂತಹ ಮಾಸ ಇದಾಗಿರುತ್ತೆ. ನೀವು ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠರಾಗಿರ್ತೀರಿ. ಈ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಯೋಗ ಮತ್ತು ಕ್ರೀಡೆ ನಿಮ್ಮನ್ನು ಈ ಮಾಸದಲ್ಲಿ ಆಕರ್ಷಿಸ್ಬೋದು. ಹಾಗೆ ನಿಮ್ಮ ಆಹಾರವನ್ನು ನಿಯಂತ್ರಿಸಿ. ಮಿತಿಮೀರಿದ ಆಹಾರದಿಂದಾಗಿ ಹೊಟ್ಟೆ ಕೆಡಿಸ್ಕೊಳ್ತಕ್ಕಂಥ ಒಂದು ಲಕ್ಷಣ ಇರುತ್ತೆ. ಗುರುವಾರದ ದಿವಸ ನಿಮಗೆ ಇಷ್ಟ ಬಂದಂಥ ಒಂದು ಯಾವುದೋ ಒಂದು ಸ್ವೀಟ್, ಹಳದಿ ಬಣ್ಣದ ಸ್ವೀಟನ್ನು ಯಾವುದಾದ್ರೂ ಬಡವರಿಗೆ ದಾನವಾಗಿ ಕೊಡೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಪ್ರೇಮ ಜೀವನದ ಬಗ್ಗೆ ನೋಡೋದಾಯಿತು ಅಂದರೆ, ನಿಮ್ಮ ಪ್ರೇಮ ಜೀವನದಲ್ಲಿ ಭಾವನಾತ್ಮಕತೆ ಜೊತೆಗೆ ಸಾಹಸದ ಪ್ರಯಾಣ ಅಂತಕ್ಕಂಥದ್ದು ಕೂಡ ನಿಮ್ಮ ಜೊತೆ ಇರುತ್ತೆ. ಸಂಗಾತಿಯಿಂದ ನೀವು ಸ್ವಲ್ಪ ಲಾಭವನ್ನು ಕೂಡ ಪಡಿಬೋದು. ಅವರಿಗೂ ಕೂಡ ಸ್ವಾತಂತ್ರ್ಯದ ನಿರೀಕ್ಷೆ ಇರುತ್ತೆ. ಅವರಿಗೆ ಸ್ವಾತಂತ್ರ್ಯವನ್ನು ನೀವು ಕೊಟ್ಟಾಗ ನಿಮ್ಮ ಬಾಂಧವ್ಯ ಮತ್ತಷ್ಟು ದೃಢ ಆಗುತ್ತೆ ಹಾಗೂ ಲಾಭದಾಯಕವಾಗಿರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಕೂಡ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನೇರ ಮಾತು ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ. ಹಾಗೆ ನಿಮ್ಮ ಸಂಬಂಧದಲ್ಲಿ ನಂಬಿಕೆಯ ಭದ್ರತೆಯ ಕವಚ ಅಂತ ಹೇಳ್ತಕ್ಕಂಥದ್ದು. ಪ್ರತಿ ಗುರುವಾರ ನಿಮ್ಮ ಸಂಗಾತಿಯೊಂದಿಗೆ ದೇವಸ್ಥಾನ ಹೋಗೋದ್ರಿಂದ ಇಬ್ಬರ ನಡುವೆ ಬಾಂಧವ್ಯ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾಯಿತು ಅಂದರೆ, ಜ್ಞಾನದ ಬಾಗಿಲು ನಿಮಗೆ ತೆರೆದುಕೊಳ್ಳುವಂತಹ ಮಾಸ ಇದಾಗಿರುತ್ತೆ. ನಿಮ್ಮ ಕಲಿಕೆಗೂ ಕೂಡ ಉತ್ತಮವಾದಂತಹ ಸಮಯ ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಮನಸ್ಸು ಹೊಸ ವಿಷಯಗಳನ್ನು ಆಕರ್ಷಣೆ ಮಾಡ್ಕೊಂಡು ಬರ್ಬೋದು. ಗ್ರಹಿಕೆ ಅಂದರೆ ನಿಮ್ಮ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಈ ಮಾಸದಲ್ಲಿ. ನಿಮ್ಮ ಜ್ಞಾನದ ಹಸಿವನ್ನು ನೀಗಿಸೋದಕ್ಕೆ ಇದು ಸಕಾಲ ಅಂದರೆ ಒಳ್ಳೆಯ ಸಮಯ ಅಂತಕ್ಕಂಥದ್ದು. ನಿಮ್ಮ ಏಕಾಗ್ರತೆ ಹೆಚ್ಚುತ್ತೆ ಹಾಗೂ ಕಷ್ಟಕರ ವಿಷಯವನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಂಡು ಅದರಿಂದ ಹೊರಬರ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಹಾಗೆ ಪರೀಕ್ಷೆಯಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕೂಡ ವಿದ್ಯಾರ್ಥಿಗಳಿಗೆ ಪ್ರಾಪ್ತಿಯಾಗುತ್ತೆ. ಗುರುವಾರದ ದಿವಸ ದೇವಸ್ಥಾನಕ್ಕೆ ಹೋಗಿ ವಿದ್ಯಾದೇವತೆ ಸರಸ್ವತಿಯನ್ನು ಪೂಜಿಸ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾಸದಲ್ಲಿ ಲಾಭ ಆಗುತ್ತೆ. ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಹಸ ಮತ್ತು ಪ್ರೀತಿಯ ಸಮ್ಮಿಲನ ಇರುತ್ತೆ. ಹಾಗೆ ಸಂಗಾತಿಯೊಂದಿಗೆ ಅವರನ್ನು ಗೌರವದಿಂದ ಕಾಣಬೇಕಾಗತ್ತೆ. ಅವರ ಅಭಿಪ್ರಾಯಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಈ ಮಾಸದಲ್ಲಿ ನೋಡಬೇಕಾಗತ್ತೆ. ಹಾಗೆ ದಂಪತಿಗಳಿಗೆ ಹೊಸ ಸ್ಥಳಗಳಿಗೆ ಹೋಗ್ತಕ್ಕಂತಹ ಒಂದು ಅವಕಾಶಗಳು ಕೂಡ ಬರ್ಬೋದು. ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ದೃಢಪಡಿಸುತ್ತೆ. ನಂಬಿಕೆ ಮತ್ತು ಪ್ರಾಮಾಣಿಕತೆ ನಿಮ್ಮ ದಾಂಪತ್ಯದಲ್ಲಿ ಒಂದು ತೂಗು ಸೇತುವೆ ಇದ್ದ ಥರ, ಅದನ್ನು ಬಳಸ್ಕೊಂಡು ನೀವು ಎಷ್ಟು ದೂರ ಬೇಕಾದರೂ ಸಾಗ್ಬೋದು. ನಂಬಿಕೆ ಅನ್ನೋದು ಕಳ್ಕೊಂಡಾಗ ಈ ಸೇತುವೆ ಕೂಡ ಕಳಚಿ ಬೀಳ್ತಕ್ಕಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇಟ್ಕೊಂಡು ಜೀವನದಲ್ಲಿ ನೀವು ಸಾಗಬೇಕಾಗತ್ತೆ. ಹಾಗೆ ಸಂತೋಷಕ್ಕಾಗಿ ನಿಮ್ಮ ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗಬೇಕಾಗೆ ಖಂಡಿತವಾಗ್ಲೂ ಕೂಡ ಪವಿತ್ರ ಸ್ಥಳಗಳಿಗೆ ಈ ದಿನದಂದು ನೀವು ಭೇಟಿಯನ್ನು ಕೊಡಬೇಕಾಗತ್ತೆ. ಈ ಒಂದು ಆರ್ಥಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದರೆ, ಹಣದ ಚಲಾವಣೆ ಹೆಚ್ಚಾಗುತ್ತೆ ಈ ಮಾಸದಲ್ಲಿ. ಹಾಗೆ ಹಳೆಯ ಬಾಕಿ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಉದ್ಯಮದಲ್ಲಿ ಸ್ವಲ್ಪ ಪ್ರಗತಿ ಆಗುತ್ತೆ. ಹೂಡಿಕೆಯಲ್ಲಿ ಎಚ್ಚರಿಕೆ ಬಹಳಷ್ಟು ಅಗತ್ಯ ಇರುತ್ತೆ. ಚಿನ್ನ ಭೂಮಿ ಸಂಬಂಧಿತ ವಿಚಾರಗಳಿಗೆ ಲಾಭ ಆಗುತ್ತೆ. ಹಾಗೆ ಅಕ್ಟೋಬರ್ ಮಾಸದಲ್ಲಿ ಮಧ್ಯಭಾಗದಲ್ಲಿ ಒಂದಷ್ಟು ಹಣದ ಒಳಹರಿವು ಕೂಡ ಹೆಚ್ಚಾಗ್ಬೋದು. ಹಾಗೆ ಸಾಲದ ಒತ್ತಡ ಕೂಡ ಕಡಿಮೆ ಆಗುತ್ತೆ.
ಹಿರಿಯರಿಂದ ಹಣಕಾಸು ಸಹಾಯ ಕೂಡ ಈ ಮಾಸದಲ್ಲಿ ಆಗ್ಬೋದು. ಲಾಟ್ರಿ ಅಥವಾ ಜೂಜಿನ ಕಡೆ ಸ್ವಲ್ಪ ಗಮನ ಹೋಗ್ಬೋದು, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಅದರಿಂದ ನಷ್ಟನೇ ನಿಮಗೆ ಆಗುವಂಥದ್ದು. ಹಣಕಾಸು ನಿರ್ಧಾರಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ತುಂಬ ಅಗತ್ಯ ಆಗುತ್ತೆ. ಇನ್ನು ವೃತ್ತಿ ವ್ಯಾಪಾರವನ್ನು ನೋಡೋದಾದರೆ ಅಧಿಕಾರಿಗಳಿಂದ ಸ್ವಲ್ಪ ಪ್ರಶಂಸೆ, ಕಚೇರಿಯಲ್ಲಿ ಹೊಸ ಜವಾಬ್ದಾರಿ, ನಿಮ್ಮ ಆಫೀಸಲ್ಲಿ ಹೊಸ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿ ನಿಮಗೆ ಬರ್ಬೋದು. ಶತ್ರುಗಳು ಕೂಡ ನಿಮ್ಮ ಆಫೀಸ್ನಲ್ಲಿ ಯಾರಾದರೂ ಇತ್ತು ಅಂದರೆ ಮೌನವಾಗಿ ಮೂಲೆ ಸೇರ್ತಕ್ಕಂಥದ್ದಿರುತ್ತೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು. ಹಾಗೆ ಅಕ್ಟೋಬರ್ ಕೊನೆಯಲ್ಲಿ ಹೊಸ ಅವಕಾಶಗಳು ನಿಮಗೆ ಬರ್ತಕ್ಕಂಥದ್ದು. ವಿದೇಶ ಸಂಬಂಧಿತ ಸಮಸ್ಯೆಗಳಿಗೆ ಸ್ವಲ್ಪ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದರಿಂದ ಲಾಭ ಆಗುತ್ತೆ. ಕಚೇರಿಯಲ್ಲಿ ಅಥವಾ ರಾಜಕಾರಣದಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಯಿಂದ ಸ್ವಲ್ಪ ಒತ್ತಡ ಅಂತಕ್ಕಂಥದ್ದು ಈ ಮಾಸದಲ್ಲಿ ಇರುತ್ತೆ. ನಿರುದ್ಯೋಗಿಗಳಿಗೆ ಸ್ವಲ್ಪ ಉದ್ಯೋಗ ಅವಕಾಶಗಳು ಕೂಡ ಬರುತ್ತೆ. ಪ್ರೀತಿಯಲ್ಲಿ ಸ್ವಲ್ಪ ಉತ್ಸಾಹ ಅಂತಕ್ಕಂಥದ್ದು ಜಾಸ್ತಿ ಆಗ್ಬೋದು. ಹಳೆಯ ಅಸಮಾಧಾನವನ್ನು ಮರೆತು ನಡೆದಾಗ ಜೀವನ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಸೌಹಾರ್ದತೆ ಇರುತ್ತೆ. ಹಾಗೆ ಸಂಗಾತಿಯಿಂದ ಒಂದಷ್ಟು ಉಡುಗೊರೆಗಳು ಕೂಡ ಧನುಸು ರಾಶಿಯವರು ಈ ಮಾಸದಲ್ಲಿ ನಿರೀಕ್ಷಿಸಬಹುದು. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಕೂಡ ಆಗ್ಬೋದು. ಅಂದರೆ ಸಂತಾನ ಫಲದ ನಿರೀಕ್ಷೆಯಲ್ಲಿರ್ತಕ್ಕಂಥವರಿಗೆ ಸಂತಾನದ ಲಾಭ ಆಗುತ್ತೆ. ಹಿರಿಯರ ಆಶೀರ್ವಾದ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಅಕ್ಟೋಬರ್ ಮಧ್ಯದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗ್ಬೋದು. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಬಂಧು ಬಳಗ ಬರ್ಬೋದು ಮನೆಗೆ, ಒಂದು ಅನಿರೀಕ್ಷಿತವಾಗಿ ಬಂಧುಗಳು ಮನೆಗೆ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಶಕ್ತಿ ಉತ್ಸಾಹ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿರುತ್ತೆ. ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಧ್ಯಾನವನ್ನು ಪ್ರತಿನಿತ್ಯ ಮಾಡ್ಕೊಳ್ಳಿ. ಹಳೆಯ ಕಾಯಿಲೆಯಿಂದ ಸ್ವಲ್ಪ ಪರಿಹಾರ ಆಗ್ತಕ್ಕಂಥದ್ದು. ಚರ್ಮದ ಸಮಸ್ಯೆಗಳು ಕೂಡ ಬರಬಹುದು ಈ ಮಾಸದಲ್ಲಿ. ಶೀತ ಜ್ವರದಿಂದ, ಕೆಮ್ಮು ಅಥವಾ ನೆಗಡಿಯಿಂದಾಗಿ, ವಾತಾವರಣದಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದಾಗಿ ಈ ಸಮಸ್ಯೆಗಳು ಬರಬಹುದು. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಪ್ರಿಕಾಷನ್ ತೆಗೆದುಕೊಳ್ಳೋದು ಒಳ್ಳೆಯದು. ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಸ್ವಲ್ಪ ಸವಾಲುಗಳೇನಿರುತ್ತಲ್ಲ ಅದನ್ನೆಲ್ಲ ಎದುರಿಸೋದಕ್ಕೆ ಸಮರ್ಥವಾಗಿರ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ನೀವು ಈ ಮಾಸದಲ್ಲಿ ಗುರುವಿನ ಅನುಗ್ರಹವನ್ನು ಪಡಿಬೇಕಾಗತ್ತೆ. ವಿಷ್ಣು ಮತ್ತು ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ, ಇದರಿಂದ ನಿಮಗೆ ಲಾಭ ಆಗುತ್ತೆ. ಹಾಗೆ ಗುರುವಾರದ ದಿವಸ ಉಪವಾಸವನ್ನು ಮಾಡ್ತಕ್ಕಂಥದ್ದು, ಗುರುಗ್ರಹಕ್ಕೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲಾಭ ಆಗುತ್ತೆ. ಆರ್ಥಿಕವಾಗಿ ಪ್ರಗತಿ ಆಗುತ್ತೆ. ಹಾಗೆ ನಿಮ್ಮ ಮನೆಯ ಹತ್ತಿರ ಇರತಕ್ಕಂತಹ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿಗಳ ದೇವಸ್ಥಾನಕ್ಕೆ ಗುರುವಾರದ ದಿವಸ ಹೋಗಿ ಬನ್ನಿ. ಇದರಿಂದಾಗಿ ನಿಮಗೆ ಅತ್ಯಂತ ಲಾಭ ಆಗುತ್ತೆ. ಹಾಗೆ ಯಾವುದಾದ್ರೂ ವ್ಯವಹಾರಕ್ಕೆ ಹೋಗಬೇಕಾದ್ರೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಕೊಂಡೋಗಿ ಅಥವಾ ಜೋಬಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ಇಟ್ಕೊಳ್ಳಿ, ಇದರಿಂದ ಲಾಭ ಆಗುತ್ತೆ. ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಗುರುವಿನ ಸ್ಥಾನಮಾನಗಳನ್ನು ನೋಡಿಕೊಂಡು ಯೆಲ್ಲೋ ಸಫೈರ್ ಅಂದರೆ ಪುಷ್ಯರಾಗ ರತ್ನವನ್ನು ಧರಿಸೋದು ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತೆ. ಇನ್ನು ಈ ಮಾಸದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಸಿದ್ಧಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಅವರ ಜೀವನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರವರ ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಯಾವ ಕೆಲಸ ಆಗಬರುತ್ತೆ, ಯಾವ ಕೆಲಸ ಆಗಬರಲ್ಲ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಇಟ್ಕೊಳ್ಳಿ. ನೀವು ಈ ಮಾಸದಲ್ಲಿ ತೆಗೆದುಕೊಳ್ತಕ್ಕಂತಹ ಒಂದು ಡಿಸಿಷನಿಂದ ನಿಮ್ಮ ಮುಂದಿನ ಜೀವನ ನಿಂತಿರುತ್ತೆ. ಹಾಗಾಗಿ ಹೊಸ ಹೊಸ ಅವಕಾಶಗಳನ್ನು ಬರ್ತಕ್ಕಂಥದ್ದೇನಿದೆ ಅದನ್ನು ಸಮರ್ಥವಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.